ಪದ್ಯ ರಚನೆ ಮಾಡುವಾಗ ಅಷ್ಟರಲ್ಲೇ ನಿಯಮ ಇದೆ, ಇಷ್ಟೇ ಆಗಬೇಕು ಅಂತನ್ನೋದು ನಿಯಮ. ಮೊದಲು ಪದ್ಯದಿಂದ ಸ್ತೋತ್ರ ಮಾಡಿದ್ರಂತೆ. ಆ ಪೂರ್ತಿ ಅಂದರೆ ಪೂರ್ತಿ ಯಾರಿಗೂ ಸಾಧ್ಯ ಇಲ್ಲ, ಆದರೆ ಹೆಚ್ಚಿನ ಗುಣಗಳನ್ನು ಹೇಳಲಿಕ್ಕಾಗಲಿಲ್ಲ ಅಂಥೇಳಿ ಆಮೇಲೆ ಪದ್ಯ ಬಿಟ್ಟು ಗದ್ಯ ಶುರು ಮಾಡಿದ್ರಂತೆ. ಈಗಲೂ ಜಾಸ್ತಿ ಅದೇ ಇರೋದು. ಪದ್ಯದಿಂದಲೇ ಹೇಳುವಂತಂದರೆ ಅದು ಕವಿತಾ ಶಕ್ತಿ ಬೇಕಾಗ್ತದೆ. ಅದಕ್ಕೋಸ್ಕರ ಅತುಷ್ಯಂತಹ ದೇವಾ ಗದ್ಯೇನ ತುಷ್ಟುಹು, ಈ ರೀತಿ ಗದ್ಯ ಬಂದದ್ದಕ್ಕೆ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಮುಂದೆ ಸಪ್ತಮ ಸ್ಕಂಧದಲ್ಲಿ ನರಸಿಂಹದೇವರ ಪ್ರಾದುರ್ಭಾವ, ಭಗವಂತ ಹಿರಣ್ಯಾಕ್ಷ ರೂಪದಿಂದ ವರಾಹದೇವರು, ಇದು ಹಿರಣ್ಯಾಕ್ಷ ರೂಪದಿಂದ ಬಂದ ದೈತ್ಯನನ್ನು ಪರಮಾತ್ಮ ವರಾಹ ರೂಪದಿಂದ ಸಂಹಾರ ಮಾಡಿದ್ದ. ಅದಕ್ಕೆ ಕೋಪಗೊಂಡು ಹಿರಣ್ಯಕಶಿಪು ಭಗವಂತನ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಅವಧ್ಯನಾಗಿ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಭಗವಂತನಿಗೆ ಪ್ರಿಯರಾದವರು ಯಾರ್ಯಾರಿದ್ದರೂ ಅವ್ರನ್ನೆಲ್ಲ ನಾಶ ಮಾಡ್ತಾ ಬಂದ. ಭಗವಂತನಿಗೆ ಪ್ರಿಯವಾದದ್ದು ವೇದ, ವೇದ ನಾಶ ಮಾಡಿದ ಅಂದ್ರೇನು, ವೇದಾಧ್ಯಯನವನ್ನು ನಿಲ್ಲಿಸಿದ. ಧರ್ಮ ಭಗವಂತನಿಗೆ ಪ್ರಿಯವಾದದ್ದು, ಯಾರೂ ಧರ್ಮಾನುಷ್ಠಾನ ಮಾಡಬಾರ್ದು ಅಂತ ಶಾಸನ ಹೊರಡಿಸಿ ಧರ್ಮಾನುಷ್ಠಾನ ನಿಲ್ಲಿಸಿದ. ದೇವತೆಗಳು ಭಗವತ್ಪ್ರಿಯರು, ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ದೇವತೆಗಳನ್ನು ಓಡಿಸಿದ. ಯದಾ ದೇವೇಶು ವೇದೇಶು ಗೋಷು, ಗೋವುಗಳು ಭಗವಂತನಿಗೆ ಪ್ರಿಯ, ಗೋಹತ್ಯೆ ಮಾಡಿಸಿದ. ವಿಪ್ರೇಶು, ಬ್ರಾಹ್ಮಣರು ಭಗವಂತನಿಗೆ ಅತ್ಯಂತ ಪ್ರಿಯರು, ಬ್ರಾಹ್ಮಣರ ಅಗ್ರಹಾರಗಳಿಗೆ ಬೆಂಕಿ ಹೆಚ್ಚಿಸಿಬಿಟ್ಟ. ಗೋಷು ವಿಪ್ರೇಶು ಸಾಧುಷು, ಸಾಧು ಸಜ್ಜನರು ಅವರು ಎಲ್ಲಿ ಕಾಣ್ತಾರೆ ಬೀದಿಯಲ್ಲಿ ಅಲ್ಲಿ ಅವರನ್ನು ಕೊಂದುಬಿಡಿ ಅಂತ ಆಜ್ಞೆ ಮಾಡಿದ. ಇಷ್ಟು ದೌರ್ಜನ್ಯವನ್ನು ಹಿರಣ್ಯಕಶಿಪು ತೋರಿಸಲಿಕ್ಕೆ ಶುರು ಮಾಡಿದ. ಯಾಕೆ? ಇವರೆಲ್ಲ ಭಗವಂತನ ಪ್ರತೀಕ. ಗೋವುಗಳು ಬ್ರಾಹ್ಮಣರು ಎಲ್ಲ ಭಗವಂತನ ಪ್ರತೀಕ, ಭಗವಂತನಿಗೆ ಪ್ರಿಯರು. ಅವರಿಗೆ ದ್ರೋಹ ಮಾಡಿಬಿಟ್ಟು ಅದು ಪರಮಾತ್ಮನ ದ್ರೋಹ ಆಗ್ತದೆ ಅಂತ ಮಾಡಿದ. ಆಗ ದೇವತೆಗಳು ಉಳಿದ ದ್ರೋಹ ಮಾಡ್ತಾನೋ ಆವಾಗ ನಾನು ಅವನನ್ನು ಹಿರಣ್ಯಕಶಿಪುವನ್ನು ಕೊಲ್ತೇನೆ, ಸ್ವಲ್ಪ ಕಾಲ ತಾಳ್ಮೆಯಿಂದ ಕಾಯಿರಿ, ಸ್ವಲ್ಪ ಪ್ರತೀಕ್ಷೆ ಮಾಡಿರಿ, ಸಾಯ್ತಾನೆ ಇವನು ಹಿರಣ್ಯಕಶಿಪು, ನಾನೇ ಕೊಲ್ತೇನೆ, ಕಾಲ ಬೇಕು ಅದಕ್ಕೆ, ಸ್ವಲ್ಪ ಕಾಲ, ಅವನು ಮಗನನ್ನು ದ್ರೋಹ ಮಾಡಲಿಕ್ಕೆ ಹೋದಾಗ ಕೊಲ್ತೇನೆ ಅಂತ ಹೇಳ್ತಾನೆ. ಹಿರಣ್ಯಕಶಿಪು ಎಷ್ಟು ದೌರ್ಜನ್ಯ ಮಾಡ್ತಿದ್ದ ಅಂತಂದರೆ, ಸ್ವರ್ಗದ ಸಿಂಹಾಸನದಲ್ಲಿ ಕೂತರೆ ದೇವತೆಗಳು ಹೋಗಿ ಅವನಿಗೆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಬರಬೇಕಂತೆ, ಅಂಥ ದಬ್ಬಾಳಿಕೆ ಮಾಡಿದ್ದ. ಭಾಗವತದಲ್ಲಿ ಹಾಗೆ ವರ್ಣನೆ ಮಾಡಿದ್ದಾರೆ. ದೇವತೆಗಳು ಅದರಲ್ಲಿ ತ್ರಿಭಿರ್ವಿನ 3 ಮಂದಿ ಬಿಟ್ಟು ಇನ್ನೆಲ್ಲ ದೇವತೆಗಳು ಕೂಡ ಹೋಗಿ ಹಿರಣ್ಯಕಶಿಪುವಿಗೆ ಕಾಣಿಕೆ ಕೊಟ್ಟು ಗೌರವ ಮಾಡಿ ಬರ್ತಿದ್ದರು ಅಂತ ವರ್ಣನೆ ಉಂಟು. ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ದೇವತೆಗಳನ್ನು ಬಿಟ್ಟು ಇನ್ನೆಲ್ಲ ದೇವತೆಗಳು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬಿಟ್ಟು ಉಪಾಯನವನ್ನು ತಗೊಂಡು ಅವನಿಗೆ ಗೌರವ ಮಾಡಿ ಬರ್ತಿದ್ದರು ಅಂತ ಅರ್ಥ ಆಗ್ತದೆ. ಆದರೆ ಇದು ಸರಿಯಲ್ಲ. ವಾಯುದೇವರಿದ್ದಾರೆ, ಸರಸ್ವತಿ ಭಾರತೀಯರಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಹಿರಣ್ಯಕಶಿಪುವಿನಂಥವನಿಗೆ ಕಾಣಿಕೆ ಕೊಟ್ಟು ಉಪಾಸನೆ ಮಾಡುವವರಲ್ಲ ಅವರು. ಅಂಥ ಅಚ್ಛಿನ್ನ ಭಕ್ತರಿದ್ದಾರೆ. ಉಳಿದ ಇಂದ್ರಾದಿ ದೇವತೆಗಳಿದ್ದಾರೆ, ಮಹಾತ್ಮರು, ಅವರೆಲ್ಲ ಹೋಗಿ ಹಿರಣ್ಯಕಶಿಪುವಿಗೆ ನಿತ್ಯ ನಮಸ್ಕಾರ ಮಾಡಿ ಗೌರವ ಮಾಡಿ ಬರ್ತಿದ್ರು ಅಂತಂದರೆ ಇದು ದೇವತೆಗಳಿಗೆ ಅಪಚಾರ. ಒಂದು ಈ ಅರ್ಥ ಮಾಡಬಾರ್ದು. ಆಚಾರ್ಯರ ಪ್ರಕಾರ ಇದಕ್ಕೆ ಅರ್ಥ ಏನು ಅಂತಂದರೆ ಬಹಳ ಗಂಭೀರವಾದ ಶ್ಲೋಕ ಇದು. ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ. ಸುರಾಪಾನ ಮಾಡಿ ಉನ್ಮತ್ತನಾಗಿ ಮದಭರಿತನಾಗಿ ಕೂತಾಗ ದೇವತೆಗಳು ಹೋಗಿ ಉಪಾಸನೆ ಮಾಡಿದರು, 3 ಜನ ಬಿಟ್ಟು ಅಂತಂದರೆ ಏನರ್ಥ? ಅದಕ್ಕೆ ಆಚಾರ್ಯರ ಪ್ರಕಾರ ಅರ್ಥ ದೇವತೆಗಳನ್ನು ಬಿಟ್ಟು ಅಂತ ಅರ್ಥ. ದೇವತೆಗಳು ಯಾರೂ ಮಾಡಲಿಲ್ಲ, ಯಜ್ಞಪಾನಾರ್ಹ ದೇವತೆಗಳನ್ನು ಬಿಟ್ಟು ಬೇರೆ ದೇವತೆಗಳು, ಕ್ಷುದ್ರ ದೇವತೆಗಳು ಉಪಾಸನೆ ಮಾಡಿದರು, ಹೀಗೆ ಅರ್ಥ ಮಾಡಬೇಕು. ಬರೀ ಬ್ರಹ್ಮ ವಿಷ್ಣು ಮಹೇಶ್ವರನ ಬಿಟ್ಟು ಇಂದ್ರಾದಿಗಳೆಲ್ಲ ಉಪಾಸನೆ ಮಾಡಿದರು ಅಂತ ಅರ್ಥ ಅಲ್ಲ. ಯಜ್ಞಭಾಗ ಸ್ವೀಕಾರ ಮಾಡ್ತಕ್ಕಂಥ ದೇವತೆಗಳಿಗೆ ತ್ರಿ ಅಂತ ಹೆಸರು. ಇದು ಬಹಳ ಅದ್ಭುತವಾದ ಶಬ್ದ. ತ್ರಿ ಅಂದರೆ 3, ಎಲ್ರಿಗೂ ಗೊತ್ತಿರೋದು ಅದೇ. ಆದರೆ ಆಚಾರ್ಯ ಹೇಳ್ತಾರೆ ತ್ರಿ ಅಂದರೆ ದೇವತೆಗಳು, ಚತ್ವಾರಹ ಅಂತಂದರೆ ಮನುಷ್ಯರು. ಇದೊಂಥರ ವಿಚಿತ್ರ ಶಬ್ದ. ಯಾಕೆ? ದೇವತೆಗಳಲ್ಲಿ ಯಜ್ಞಭಾಗ ಸ್ವೀಕಾರ ಮಾಡುವ ದೇವತೆಗಳಲ್ಲಿ 3 ಗುಂಪಿದೆ, 3 ಗುಂಪು, ಎಲ್ಲರೂ ಅದರಲ್ಲೇ ಸೇರ್ತಾರೆ. ವಸು ರುದ್ರ ಆದಿತ್ಯ ಅಂತ 3 ಗುಂಪು.
ಆದ್ದರಿಂದ ದೇವತೆಗಳಿಗೆ ತ್ರಯ ಮೂವರು ಅಂತ ಹೆಸರು, ಮನುಷ್ಯರಿಗೆ ಚತ್ವಾರ ಅಂತ ಹೆಸರು. 4 ಅಂದರೆ ಮನುಷ್ಯರು. ಯಾಕೆ? ಮನುಷ್ಯರಲ್ಲಿರೋದು 4 ಗುಂಪು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಬೇರೆ ಎಲ್ಲೂ ಇಲ್ಲ ಮನುಷ್ಯರನ್ನ ಬಿಟ್ಟರೆ. ಆದ್ದರಿಂದ 4 ಅಂದರೆ ಮನುಷ್ಯರು, 3 ಅಂದರೆ ದೇವತೆಗಳು. ವಸು, ರುದ್ರ, ಆದಿತ್ಯ ಅಂತ 3 ಗುಂಪು, ಮನುಷ್ಯರಲ್ಲಿ 4 ಗುಂಪು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಈ 4 ಗುಂಪು ದೇವತೆಗಳಲ್ಲಿಯೂ ಇಲ್ಲ, ದೈತ್ಯರಲ್ಲಿಯೂ ಇಲ್ಲ, ರಾಕ್ಷಸರಲ್ಲಿಯೂ ಇಲ್ಲ. ದೈತ್ಯರಲ್ಲಿ ಬ್ರಾಹ್ಮಣರು ಅಂತಿಲ್ಲ. ದೈತ್ಯರು ಅಂದರೆ ದೈತ್ಯರಷ್ಟೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವಿಭಾಗ ಇಲ್ಲ. ದೇವತೆಗಳಲ್ಲಿ ಇವರು ಶೂದ್ರರು ಅನ್ನೋ ವಿಭಾಗ ಇಲ್ಲ, ಮನುಷ್ಯರಲ್ಲಿ ಮಾತ್ರ ಇರೋದು ಈ ವರ್ಣ ವಿಭಾಗ. ಆದ್ದರಿಂದ ಚತ್ವಾರಹ ಅಂತ ಮನುಷ್ಯರಿಗೆ ಹೆಸರು, ತ್ರಯ ಅಂತ ದೇವತೆಗಳಿಗೆ ಹೆಸರು, ವಸು, ರುದ್ರ, ಆದಿತ್ಯ ಈ 3 ಗುಂಪು ಇರೋದರಿಂದ. ಹಾಗಾದರೆ ಆ ಶ್ಲೋಕಕ್ಕೆ ಅರ್ಥ ಏನು ಹೇಳಬೇಕು? ಹಿರಣ್ಯಕಶಿಪುವನ್ನು ಅವನ ದೌರ್ಜನ್ಯ ಎಷ್ಟಿತ್ತು ಅಂತಂದರೆ, ದೇವತೆಗಳನ್ನು ಬಿಟ್ಟು ಯಜ್ಞಭಾಗಾರ್ಹ ದೇವತೆಗಳು, ಯಜ್ಞದಲ್ಲಿ ಆಹುತಿ ಸ್ವೀಕಾರ ಮಾಡುವ ದೇವತೆಗಳು 3 ಗುಂಪು, ಅವರನ್ನು ಬಿಟ್ಟು ಉಳಿದ ಕ್ಷುದ್ರ ದೇವತೆಗಳು ಅಂತಿರ್ತಾರೆ. ಅವರಿಗೆ ಯಜ್ಞದ ಆಹುತಿ ಇರೋದಿಲ್ಲ, ಯಜ್ಞದಲ್ಲಿ ಆಹುತಿ ಇಲ್ಲ. ಅಂಥ ಕ್ಷುದ್ರ ದೇವತೆಗಳು ಹಿರಣ್ಯಕಶಿಪುವನ್ನು ಉಪಾಸನೆ ಮಾಡ್ತಾ ಇದ್ದರು. ಇದು ಆಚಾರ್ಯರ ಪ್ರಕಾರ ಅರ್ಥ. ಆಮೇಲೆ ಷಂಡಾಮರ್ಕರದ್ದು ವಿಷಯ ಬರ್ತದೆ. ಷಂಡಾಮರ್ಕರು ಪ್ರಹ್ಲಾದನಿಗೆ ಎಷ್ಟು ಬೋಧನೆ ಮಾಡಿದರೂ ಕೂಡ ಅವನದನ್ನು ಕಿವಿಗೆ ಹಾಕ್ಕೊಳ್ತಾ ಇದ್ದಿಲ್ಲ. ತಾನು ಕಿವಿಗೆ ಹಾಕ್ಕೊಳ್ಳಿಲ್ಲ ಅಷ್ಟೇ ಅಲ್ಲ, ಹುಡುಗರನ್ನೆಲ್ಲ ಸೇರಿಸಿ ಹೇಳಿದಂತೆ, ಇವರು ಹೇಳಿದ ಯಾವುದು ನಂಬೇಡ್ರಿ, ಯಾವುದು ಕಿವಿಗೆ ಹಾಕೋಬೇಡಿ, ಇದನ್ನು ಮನನ ಮಾಡಬೇಡ್ರಿ ಅಂತಿದ್ದ. ಮರ್ತುಬಿಡಿ ಇವರದ್ದನ್ನಿಲ್ಲೆ ಅಂತ. ಗುರುಕ್ತಮಪಿ ನಗ್ರಾಹ್ಯಂ, ಗುರುಗಳು ಅಂತಂದು ಕೂಡಲೇ ಅವ್ರು ಹೇಳಿದ್ದೆಲ್ಲ ಕೇಳಬೇಕು ಅಂತ ಅರ್ಥ ಅಲ್ಲ. ಅವರು ಯಾವುದು ಹೇಳ್ತಾರೆ ಅದು ಯೋಗ್ಯವಾಗಿದ್ದರೆ ಕೇಳಬೇಕು. ಗುರುಗಳು ಅಂತ ನಾನು ಮಾಡ್ಕೊಂಡಿದ್ದೀನಿ, ಅವ್ರ ಮೇಲಿನಿಂದ ಹಾರು ಅಂತಂದರೆ ಹಾರಿಬಿಟ್ರೆ ಏನು ಗತಿ? ಗುರುಕ್ತಮಪಿ ನಗ್ರಾಹ್ಯಂ, ಗುರುಗಳು ಅಂತ ಕಣ್ಮುಚ್ಚಿಕೊಂಡು ನಾವು ನಂಬೋದಲ್ಲ, ಯುಕ್ತಾಯುಕ್ತ ವಿಚಾರ ಮಾಡಬೇಕು. ಅವರು ಹೇಳಿದ್ದು ಯುಕ್ತಿಯುಕ್ತವೋ ಹೌದೋ ಅಲ್ವೋ ಇದನ್ನು ವಿಚಾರ ಮಾಡಬೇಕು. ಷಂಡಾಮರ್ಕರು ಗುರುಗಳು ಅಂತ ಹೇಳಿ ಅವರು ಹೇಳಿದಂತೆ ಹಿರಣ್ಯಕಶಿಪುವನ್ನೇ ದೇವರು ಅಂತ ಉಪಾಸನೆ ಮಾಡಬೇಡಿ. ಇದು ಪ್ರಹ್ಲಾದ ಬೋಧಿಸಿದ. ವಿದ್ಯಾರ್ಥಿಗಳ ಒಂದು ತಂಡ ಮಾಡಿ ಗುಂಪು ಕಟ್ಟಿಕೊಂಡು ಷಂಡಾಮರ್ಕರು ಬರದೇ ಇದ್ದಾಗ, ಶುಕ್ರಾಚಾರ್ಯರು ಬರದೇ ಇದ್ದಾಗ ಹುಡುಗರಿಗೆಲ್ಲ ತಾನು ಬೋಧಿಸ್ತಾ ಇದ್ದ ಪ್ರಹ್ಲಾದ. ಹಾಗಾದ್ರೆ ಅವ್ರು ಕೇಳಿದ್ರು, ಹಾಗಾದ್ರೆ ದೇವರು ಅಂದರೆ ಯಾರು? ಹಿರಣ್ಯಕಶಿಪು ರಾಜನೇ ದೇವರು ಅಂತ ತಿಳ್ಕೊಂಡವ್ರು ನಾವು. ಮತ್ಯಾವ ದೇವರಿದ್ದಾರೆ ಅಂದಾಗ, ಎಲ್ಲ ಕಡೆ ಇದ್ದಾನೆ ಪರಮಾತ್ಮ, ಕಾಣೋದಿಲ್ಲ, ಅವ್ಯಕ್ತನಾಗಿ ಎಲ್ಲ ಕಡೆ ಇದ್ದಾನೆ. ಅವನ ಪರಿಚಯ ಮಾಡಿಕೊಡ್ತೀನಿ, ಒಂದು ಶ್ಲೋಕದಿಂದ ಅವನ ಪರಿಚಯ ಹೇಳ್ತೇನೆ ಅಂತ ಒಂದು ಶ್ಲೋಕ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದ್ದಾರೆ. 12 ಶಬ್ದ ಇದೆ ಅದರಲ್ಲಿ, 12 ಲಕ್ಷಣಗಳನ್ನು ಹೇಳಿ ಒಂದು ಶ್ಲೋಕ ಹೇಳಿದ್ದಾರೆ. ಆತ್ಮ ನಿತ್ಯೋವ್ಯಯಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಗ್ವಶ್ಯ ವ್ಯಾಪಕೋ ಸಂಜ್ಞನಾವೃತ. ಇಷ್ಟು ಏತೈರ್ದ್ವಾದಶಭಿರ್ವಿದ್ವಾನ್. ಈ 12 ಶಬ್ದಗಳನ್ನು ತಿಳ್ಕೊಳ್ರಿ. ಭಗವಂತನ ಲಕ್ಷಣ ಇದು, ಭಗವಂತನ ಸ್ವರೂಪದ ಪರಿಚಯ ಇದು. ಇಷ್ಟು ತಿಳ್ಕೊಂಡು ನೀವು ನಾನು ನನ್ನದು ಅನ್ನುವಂಥ ವ್ಯಾಮೋಹ ಬಿಡ್ರಿ. ಇದು ಪ್ರಹ್ಲಾದ ಉಪದೇಶ ಮಾಡಿ. ಏನರ್ಥ? ಪರಮಾತ್ಮನು ನಿತ್ಯನಾಗಿದ್ದಾನೆ ಅಂದರೆ ಶಾಶ್ವತವಾಗಿರ್ತಾನೆ. ಅನಾದ್ಯನಂತ ಕಾಲದವರೆಗೆ ಒಬ್ಬನೇ ಪರಮಾತ್ಮ ಇರ್ತಾನೆ. ಅವನನ್ನು ಹಿಡಿದ್ರಾಗೋಯ್ತು, ಅವನು ನಿತ್ಯ. ಮತ್ತು ಇನ್ನೊಬ್ಬರನ್ನ ಹಿಡಿಯೋ ಪ್ರಸಂಗ ಇಲ್ಲ. ಅವನ ಕಾಲ ಮುಗಿತು, ಮತ್ತೊಬ್ಬರ ಕಾಲ ಬಂತು, ಅವರು ಬೆನ್ನು ಹಿಡಿಬೇಕು ಅನ್ನೋ ಪ್ರಸಂಗವೇ ಇಲ್ಲ. ನಿತ್ಯನಾಗಿದ್ದಾನೆ ಪರಮಾತ್ಮ. ಅವ್ಯಯ, ವ್ಯಯ ಇಲ್ಲ. ಅವನ ಶಕ್ತಿ ವ್ಯಯ ಆಗೋದಿಲ್ಲ, ಅವನ ಉತ್ಸಾಹ ವ್ಯಯ ಆಗೋದಿಲ್ಲ, ಅವನ ಜ್ಞಾನ ಲೋಪ ಆಗೋದಿಲ್ಲ. ಬೇರೆಯವ್ರನ್ನೆಲ್ಲ ನಾವು ಹಿಡಿದಿರ್ತೀವಿ, ಒಂದು ಸಲ ಹೋದಾಗ ಇದ್ದಕ್ಕಿದ್ದಾಗ ನೀವು ಯಾರು ಅಂತ ಕೇಳ್ತಾರೆ, ಮರ್ತು ಹೋಗಿಬಿಟ್ಟಿರ್ತದೆ. ಅವರು ನಮ್ಮನ್ನು ಮರ್ತು ಬಿಟ್ಟಿರ್ತಾರೆ. ವಯೋದೋಷ ಮರ್ತು ಹೋಗ್ತದೆ, ಕಣ್ಣೇ ಕಾಣಿಸೋದಿಲ್ಲ, ಕಣ್ಣು ಕಾಣೋದಿಲ್ಲ, ಶಕ್ತಿ ಹೋಗ್ತದೆ, ಶಕ್ತಿಗೆ ವ್ಯಯ. ಇದೆಲ್ಲ ಆದಾಗ ಅವರು ನಮಗೇನು ಅನುಗ್ರಹ ಮಾಡ್ಯಾರು? ಆದ್ದರಿಂದ ಪರಮಾತ್ಮ ಅವ್ಯಯ, ಅವನ ಶಕ್ತಿ ಉತ್ಸಾಹ ಯಾವುದು ವ್ಯಯ ಆಗುವುದಿಲ್ಲ. ನಿತ್ಯ ಅವ್ಯಯ ಶುದ್ಧ. ಅವನ ಅಂತಃಕರಣ ಬಹಳ ಶುದ್ಧ, ಅವನನ್ನು ನಂಬಬಹುದು. ಶುದ್ಧ ಅಂತಃಕರಣ. ಅವನು ನಮಗೇನಾದರೂ ಅನುಗ್ರಹ ಮಾಡಿದರೆ ಧಾರಾಳವಾಗಿ ನಾವು ಸ್ವೀಕಾರ ಮಾಡ್ಬೋದು. ಅವನಲ್ಲಿ ಕಪಟತನ ಅನ್ನೋದು ಇಲ್ಲ ಭಗವಂತನಲ್ಲಿ. ಶುದ್ಧ ಅಂತಃಕರಣ. ಹೃದಯದಲ್ಲಿ ಕಾಪಟ್ಯ ಇದನ್ನೆಲ್ಲ ಬೇರೆಯವ್ರಿಗೆ ಬಿಟ್ಟಿದ್ದಾನೆ, ತಾನು ಮಾತ್ರ ಶುದ್ಧ ಅಂತಃಕರಣ. ವಾತ್ಸಲ್ಯ ತೋರಿಸ್ತಾನೆ ಅಂತಂದರೆ ಶುದ್ಧ ವಾತ್ಸಲ್ಯ.
ದನ ಕರುವಿನ ಮೇಲೆ ತೋರಿಸುವಂಥ ವಾತ್ಸಲ್ಯ ತೋರಿಸ್ತಾನೆ ಹೊರತು ಬೇರೆ ಆ ವಾತ್ಸಲ್ಯದಲ್ಲಿ ಕಪಟತನ ಅನ್ನೋದಿಲ್ಲೇ ಇಲ್ಲ. ಎಂಥ ವಾತ್ಸಲ್ಯ ದನ ತೋರಿಸೋದು. ಅದಕ್ಕೆ ದನದ ದೃಷ್ಟಾಂತ ಕೊಡ್ತಾರೆ ಪರಮಾತ್ಮನಿಗೆ. ದನ ಕರುವಿನ ಮೇಲೆ ಎಷ್ಟು ವಾತ್ಸಲ್ಯ ತೋರಿಸ್ತದೆ. ಆ ಕರು ಈ ದನವನ್ನೇನು ಆಮೇಲೆ ನೋಡ್ಕೊಳ್ಳೋದಿಲ್ಲ. ಹಾಲು ಕುಡಿಸಿದ ಹಸುವನ್ನು ಕರು ಏನು ನೋಡ್ಕೊಳ್ಳೋದಿಲ್ಲ. ಇದೆಲ್ಲೋ ಹೋಗ್ತದೆ, ಅದೆಲ್ಲೋ ಹೋಗ್ತದೆ. ಆ ಹಸು ಮುದಿಯಾದಾಗ, ಅದಕ್ಕೆ ವಯಸ್ಸಾದಾಗ, ಮುದಿಯಾದಾಗ ಹಾಲು ಕುಡಿದ ಕರು ಬಂದು ನನಗೆ ಹಾಲು ಕುಡಿಸಿದ ಹಸು ಇದು ಹೇಗಿದೆ ಅಂತ ಯೋಗಕ್ಷೇಮ ವಿಚಾರ ಮಾಡ್ತದೆ. ಎಲ್ಲಾದರೂ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತದ, ದನದ ಆಸ್ಪತ್ರೆಗೆ. ಸಂಪರ್ಕವೇ ಇಲ್ಲ, ಮರ್ತೇ ಬಿಡ್ತದೆ. ಮಾತೃ ಪ್ರಜ್ಞೆನೇ ಹೋಗ್ತದೆ ಅದಕ್ಕೆ. ಇದಕ್ಕೆ ನನ್ನ ಕರು ಅನ್ನೋದು ಇದಕ್ಕೂ ಹೋಗ್ತದೆ. ಇದಕ್ಕಿದ್ರೆ ಮತ್ತೆ ಇದು ಕಷ್ಟಪಡ್ತದೆ, ಬರಲಿಲ್ವಲ್ಲ ಅಂತ ಇದು ಮರ್ತು ಬಿಡ್ತದೆ. ಭಗವಂತ ಮರೆಸ್ತಾನೆ. ಆದರೆ ಮನುಷ್ಯರಲ್ಲಿ ಹಾಗಲ್ಲ. ತಾಯಿ ಹಾಲು ಕುಡಿದು ಬೆಳೆದ ಮಗು ಕೊನೆ ತನಕನೂ ಕೂಡ ತಾಯಿಯ ಸೇವೆ ಮಾಡ್ತಾರೆ. ಅವನು ಮಾಡ್ತಾನೆ, ಆದರೆ ಕರುಗಳು ಮಾಡೋದಿಲ್ಲ. ಆದರೂ ಆ ದನ ಕರುವಿಗೆ ಎಷ್ಟು ಪ್ರೀತಿಯಿಂದ ಹಾಲು ಕುಡಿಸ್ತದೆ, ಒದೀತದೆ, ಅದು ತಿವಿತದೆ ಮೂತೆಯಿಂದ. ಹಾಲು ಬರಲಿ ಚೆನ್ನಾಗಿ ಅಂತ ಕೆಚ್ಚಲಿಗೆ ತಿವಿದು ಹಾಲು ಕುಡಿತದೆ. ನೋವಾಗ್ತದೆ, ಇದಕ್ಕೆ ಕಾಲೆತ್ತದೆ, ಆದರೂ ಹಾಲು ಕುಡಿಸ್ತದೆ ಮತ್ತೆ ನಿಂತ್ಕೊಂಡು. ಹಾಗೆ ಪರಮಾತ್ಮ ನಾವು ಅವನನ್ನು ಮರೆತರೂ ಕೂಡ ಭಗವಂತ ನಮ್ಗೆ ಯಾಕೋ ಕೈ ಕೊಟ್ಟುಬಿಟ್ಟ ಅಂತ ಅಂತಾರೆ. ಕೈ ಕೊಟ್ಟನಂತ ಪರಮಾತ್ಮ, ಏನು ಯಾರೋ ಇವ್ರಿಗೆ ಹೇಳೋ ಹಾಗೆ. ಅಂಥ ಮಾತುಗಳು ಆಡಿದರೂ ಕೂಡ, ಕರು ತಿವಿದ್ರೂ ಹೇಗೆ ಹಾಲು ಕೊಡ್ತದೋ ಹಾಗೆ ಭಗವಂತ ನಾವು ಅವನನ್ನು ಉಪೇಕ್ಷೆ ಮಾಡಿದರೂ, ಮರೆತರೂ, ಅವನಿಗೆ ಅಸಡ್ಡೆ ಮಾಡಿದರೂ, ನಾವು ಮಾಡುವಷ್ಟು ಸ್ನಾನ ಸಾಲಿಗ್ರಾಮಕ್ಕೆ ಮಾಡಿಸಲ್ಲ. ನಾವು ಸುಮ್ಮನೆ ಒಂದಿಷ್ಟು ನೀರು ಹಾಕಿಬಿಡ್ತೀವಿ ಅಷ್ಟೇ. ಪ್ರತಿಮಾದಿಗಳಿಗಂತೂ ಪ್ರೋಕ್ಷಣೆ ಅಷ್ಟೇ. ಈ ರೀತಿ ನಾವು ಮಾಡಿದರೂ ಪರಮಾತ್ಮ ತೋರಿಸ್ತಾನೆ. ಇದು ಆತ್ಮ ನಿತ್ಯೋ ಅವ್ಯಯ ಶುದ್ಧ, ಶುದ್ಧ ಅಂತಃಕರಣ, ಕ್ಷೇತ್ರಜ್ಞ, ಎಲ್ಲವನ್ನು ಬಲ್ಲವನು. ನಾವು ಏನು ಅಲ್ಪ ಸೇವೆ ಮಾಡಿದರೂ ಕೂಡ ಯಾರೂ ಗಮನಿಸದಿದ್ದರೂ ಅವನು ಗಮನಿಸಿರ್ತಾನೆ. ದ್ರೌಪದಿಗೆ ಮಾನಭಂಗ ಮಾಡಬೇಕು ಅಂತ ಕೌರವರು ಹೊರಟಾಗ ವಿದುರ ಕೂಗಾಡಿದ, ಪ್ರತಿಭಟನೆ ಮಾಡಿದ. ಯಾರೂ ಕಿವಿಗೆ ಹಾಕ್ಕೊಳ್ಳಿಲ್ಲ, ಸುಮ್ಮನೆ ಕೂಡು ಅಂತ ಕೂಡಿಸಿಬಿಟ್ರೆ ಅವನು. ಆದರೆ ಭಗವಂತನಿಗೆ ಗೊತ್ತಿತ್ತು, ಪರಮಾತ್ಮನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಕೊನೆಗೆ ಅದನ್ನು ನೆನಪಿಟ್ಟುಕೊಂಡು ಹಸ್ತಿನಾಪುರಕ್ಕೆ ಬಂದಾಗ, ದೌತ್ಯ ಕೆಲಸಕ್ಕೆ ದೂತನಾಗಿ ಬಂದಾಗ, ವಿದುರನಾಲಯದಿ ಪಾಲೊಂಡ ಕುರುಪನ ಮಾನವನೇ ಕೊಂಡ. ಭಗವಂತ ನೆನಪಿಟ್ಟುಕೊಂಡು. ಕ್ಷೇತ್ರಜ್ಞ, ಎಲ್ಲ ಸರ್ವಜ್ಞ ಅಂತ ಎಲ್ಲ ತಿಳ್ಕೊಂಡಿರ್ತಾನೆ. ಆಶ್ರಯ, ಎಲ್ರಿಗೂ ಅವನೇ ಆಶ್ರಯ. ಅವಿಕ್ರಿಯ, ವಿಕಾರ ಇಲ್ಲ ಪರಮಾತ್ಮನಿಗೆ. ಸ್ವಯಂ ಪ್ರಕಾಶ, ಸ್ವಯಂ ತೀರ್ಮಾನ, ಸ್ವಪ್ರಕಾಶ. ವಶ್ಯ, ಇಡೀ ಜಗತ್ತನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ. ವ್ಯಾಪಕ, ಅವನಿಲ್ಲದ ಜಾಗ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಆದರೆ ಅಸಂಗಿ, ಲೇಪ ಇಲ್ಲ, ಎಲ್ಲ ಕಡೆ ಇದ್ದರೂ ನಿರ್ಲಿಪ್ತನಾಗಿರ್ತಾನೆ. ಅವನನ್ನು ಮುಚ್ಚಿಡುವವರು, ಬಚ್ಚಿಡುವವರು, ಕೂಡಿ ಹಾಕುವವರು ಯಾರೂ ಇಲ್ಲ. ಯಾರ ಕರದಲ್ಲಿ ಬಂದುಬಿಡ್ತಾನೆ, ಅವನನ್ನು ಕೂಡಿ ಹಾಕೋದಿಲ್ಲ. ಹೀಗೆ ಅನಾವೃತನಾಗಿದ್ದಾನೆ. ಇದು ಪ್ರಹ್ಲಾದರಾಜರು ದೈತ್ಯರಿಗೆ ಉಪದೇಶ ಮಾಡಿದರು. ಅವರೆಲ್ಲ ದೈತ್ಯರು ಪರಿವರ್ತನೆ ಹೊಂದಿ ಹರಿಭಕ್ತರಾದರು. ಆಗ ಹಿರಣ್ಯಕಶಿಪು ಪ್ರಹ್ಲಾದನ ಮೇಲೇ ಅವನನ್ನೇ ವಧೆ ಮಾಡಬೇಕು ಅಂತ ಹೊರಟು ಕೈಯಲ್ಲಿ ಖಡ್ಗ ಹಿಡ್ಕೊಂಡು, ಎಲ್ಲಿದ್ದಾನೆ ಆ ಪರಮಾತ್ಮ, ಆ ಭಗವದ್ಭಕ್ತರನ್ನಾಗಿ ಮಾಡಿದ್ದಿ ಎಲ್ಲ ದೈತ್ಯ ಬಾಲಕರನ್ನ, ಎಲ್ಲಿದ್ದಾನೆ ಅಂತ ಕೇಳಿದಾಗ ಸರ್ವತ್ರ ಅಂತ ಹೇಳ್ತಾನೆ. ಕಂಬ ತೋರಿಸಿ ಇಲ್ಲಿ ಯಾಕಿಲ್ಲ ಅಂದರೆ, ಇಲ್ಲೂ ಇದ್ದಾನೆ, ನಿನಗೆ ಕಾಣಿಸ್ತಾ ಇಲ್ಲ ಅಂದ. ಅವನನ್ನು ನೋಡುವ ಕಣ್ಣು ಬೇಕು. ಆ ಕಣ್ಣಿಗೊಂದು ಔಷಧ ಹಾಕೋಬೇಕು. ಭಕ್ತಿ ಅನ್ನೋ ಔಷಧ ಇದ್ದರೆ ಆ ಕಣ್ಣಿಗೆ ಕಾಣಿಸ್ತಾನೆ. ನಿನ್ನ ಕಣ್ಣಿಗೆ ಪೊರೆ ಬಂದಿದೆ, ಅಹಂಕಾರದ ಪೊರೆ ಬಂದಿದೆ, ಭಗವಂತ ಕಾಣಲ್ಲ ಅಂದ್ಬಿಟ್ಟು. ಇವನಿಗೆ ನಂಬಿಕೆ ಬರಲಿಲ್ಲ. ಅದಕ್ಕೆ ಆ ಪರಮಾತ್ಮ ಕಂಬದಲ್ಲಿದ್ದರೆ ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಸವಾಲು ಹಾಕಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಸಿಂಹಾಸನದಿಂದ ಎದ್ದು ಬಂದು, ಇದ್ದಾನೆ, ನನಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದರೂ ಆ ಕಂಬಕ್ಕೆ ಜಾಡಿಸಿ ಒದಿತಾನೆ. ಅವನು ಬರಲಿ, ಅವನ ಸಮಕ್ಷಮದಲ್ಲಿ ನಿನ್ನ ತಲೆ ಕಡಿತೀನಿ ಅಂತ. ನರಸಿಂಹದೇವರ ಪ್ರಾದುರ್ಭಾವ ಆಯಿತು. ಷೋಡಶ ಬಾಹುಗಳಾಗಿದ್ದರು ನರಸಿಂಹದೇವರು. 16 ಕೈ ಇತ್ತು. ಸಂಧ್ಯಾಕಾಲದಲ್ಲಿ ಬಂದು ಆ ಹಿರಣ್ಯಕಶಿಪುವನ್ನು ಅವನ ಜೊತೆಗೆ ಯುದ್ಧ ಮಾಡಿ ತೊಡೆ ಮೇಲೆ ಹಾಕ್ಕೊಂಡು ಅವನ ಹೊಟ್ಟೆ ಸೀಳಿ ಕರುಳು ಕಿತ್ತಿ ಆ ಕರುಳನ್ನು ಮಾಲಾಕಾರ ಹಾಕ್ಕೊಂಡು ಹಿರಣ್ಯಕಶಿಪುವನ್ನು ಬಿಸಾಡಿದರು. ಅಂಥ ರೂಪ ನೋಡಿ ಬ್ರಹ್ಮಾದಿಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಪ್ರಹ್ಲಾದನೂ ಸ್ತೋತ್ರ ಮಾಡ್ತಾನೆ, ಪ್ರಸನ್ನನಾಗು ಅಂತ. ಆಗ ನರಸಿಂಹದೇವರು ಪುಟ್ಟ ಬಾಲಕನಾದ ಪ್ರಹ್ಲಾದನ ಮೇಲೆ ತನ್ನ ಅಮೃತಮಯವಾದಂಥ ಹಸ್ತವನ್ನು ಅವನ ತಲೆ ಮೇಲೆ ಇಟ್ಟು, ಕೈ ಇಟ್ಟು ಹತ್ತಿರ ಕರೆದು ಅವನಿಗೆ ಕೇಳ್ತಾನೆ ನರಸಿಂಹ,
ಸ್ವಾಮಿ ಕೇಳ್ತಾನೆ, ಇಷ್ಟೆಲ್ಲ ಬ್ರಹ್ಮಾದಿಗಳು ದೂರ ನಿಂತು ಸ್ತೋತ್ರ ಮಾಡಿದರು, ನೀನು ಹತ್ತಿರ ಬಂದು ಕರೆದ ಕೂಡಲೇ ಬಂದು ನಿನಗೆ ಭಯ ಆಗಲಿಲ್ವೇ ನನ್ನನ್ನು ನೋಡಿ ಅಂತ ಕೇಳ್ತಾನೆ. ಈ ಕರುಳಿನ ಮಾಲೆ, ಈ ಕೆಂಡದಂಥ ಕಣ್ಣು, ಈ ರಕ್ತಸಿಕ್ತವಾದ ಕೈ, ಇದೆಲ್ಲ ನೋಡಿ ಭಯ ಆಗಲಿಲ್ವೇ ಅಂತಂದರೆ, ನಾಹಂ ಬಿಭೇಮಿ ಅಜಿತತೇತಿ ಭಯಾನಕಾಶ್ಯ ಜಿಹ್ವ, ನನಗೇನೂ ಭಯ ಇಲ್ಲ. ಯಾಕೆಂದರೆ ಇದೆಲ್ಲ ನನಗೆ ಹುಟ್ಟಿದಾಗಿನಿಂದ ಪರಿಚಯ ಅಂದವನು. ನಿನ್ನ ಕಣ್ಣು ಈ ಅವತಾರದಲ್ಲಿ ಮಾತ್ರ ಕೆಂಡದಂಥ ಕಣ್ಣು, ನಮ್ಮ ಅಪ್ಪಂದು ಯಾವಾಗಲೂ ಇದೇ ಕಣ್ಣೆ ಅಂತಂತಾನೆ. ಕೆಂಪು ಕಣ್ಣೆ, ಯಾವಾಗಲೂ ಕೆಂಗಣ್ಣು. ರಕ್ತ ನಾನು ಕಣ್ಣು ಬಿಟ್ಟಾಗಿನಿಂದ ನೋಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಗೋವುಗಳು, ಬ್ರಾಹ್ಮಣರು, ಅವರ ರಕ್ತ ನದಿ ಹರಿತಾ ಇರ್ತದೆ ನಮ್ಮ ಮನೆಯಲ್ಲಿ. ಕರುಳಿಗೆ ಭಯ ಪಡಲಿಲ್ವೇ ಅಂತ ಕೇಳಿದೆಯಲ್ಲ, ನಮ್ಮ ಮನೆ ಗೋಡೆ ತುಂಬ ಕರುಳೇ ಇರೋದು, ಇನ್ನೇನಿಲ್ಲ ಇಲ್ಲ. ಗೂಟಕ್ಕೆಲ್ಲ ಕರುಳು ತಗಲು ಹಾಕಿದ್ದಾನೆ. ನಮ್ಮ ಮನೆಗೆ ಬಂದರೆ ಗೊತ್ತಾಗ್ತದೆ ನಮ್ಮಪ್ಪ ಎಷ್ಟು ಬ್ರಾಹ್ಮಣರನ್ನು ಕೊಂದಿದ್ದಾನೆ, ಎಷ್ಟು ಕರುಳು ಕಿತ್ತಿದ್ದಾನೆ ಅಂತ ಗೊತ್ತಾಗ್ತದೆ. ಅಷ್ಟು ಕರುಳನ್ನು ಮನೆ ತುಂಬ ಹಾಕಿದ್ದಾನೆ ಗೂಟಕ್ಕೆ. ಇನ್ನು ಗರ್ಜನೆ, ಅದು ಇದ್ದರೆ ಮಾತ್ರ ನಂಗೆ ನಿದ್ದೆ ಬರೋದು, ಇಲ್ದಿದ್ರೆ ಬರೋದೇ ಇಲ್ಲ ಅಂದ್ಬಿಟ್ಟ. ನಿರಂತರ ನಮ್ಮ ಮನೇಲಿ ಗರ್ಜನೆ ನಡೀತಾನೇ ಇರ್ತದೆ. ಪ್ರಹ್ಲಾದ ಹೇಳ್ತಾನೆ, ಇದೆಲ್ಲ ನನಗೆ ಹೊಸ್ತಲ್ಲ. ನಾಹಂ ಬಿಭೇಮ್ಯಜಿತ, ನಿನ್ನ ಭಯಾನಕವಾದಂಥ ಬಾಯಿ, ಈ ಕೆಂಡದಂಥ ಕಣ್ಣು, ಈ ಜಟ, ಈ ಗರ್ಜನೆ, ಈ ರಕ್ತ, ಇದಕ್ಕೆ ಯಾವುದಕ್ಕೂ ನಾನು ಹೆದರ್ತಾ ಇಲ್ಲ. ಸಂಸಾರಕ್ಕೆ ಹೆದರಿದ್ದೇನೆ ಅಂತ. ಸಂಸಾರಕ್ಕೆ ಹೆದರಿದ್ದೇನೆ, ಇದರಿಂದ ಮುಕ್ತಿ ಪಡಿಬೇಕಾಗಿದೆ. ನೀನು ಇವತ್ತು ನಮ್ಮ ತಂದೆಯನ್ನು ಕೊಂದು ಪರಮಾನುಗ್ರಹ ಮಾಡಿದೆ, ಇಡೀ ಜಗತ್ತು ಉಸಿರಾಡುವ ಹಾಗಾಯಿತು. ಇಲ್ಲಿಯವರೆಗೆ ಜಗತ್ತಿನಲ್ಲಿ ಉಸಿರುಗಟ್ಟಿದ ವಾತಾವರಣ ಇತ್ತು ಅಂತಾನೆ ಪ್ರಹ್ಲಾದ. ನನಗೆ ಮಾತ್ರ ಅಲ್ಲ, ನಮ್ಮನೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಉಸಿರುಗಟ್ಟಿದ ವಾತಾವರಣ. ಎಲ್ಲಿ ಉಸಿರು ಬಿಟ್ಟರೆ ಹಿರಣ್ಯಕಶಿಪು ಬರ್ತಾನೋ, ಬೈತಾನೋ, ಕೊಲ್ತಾನೋ ಅಂತ ಸದಾ ಭಯಗ್ರಸ್ತ ವಾತಾವರಣ. ಒಂದು ಲೋಟ ನೀರು ಕುಡಿಬೇಕಾದ್ರೆ ಹೆದರಿಕೆ. ಎಲ್ಲಿ ಹಿರಣ್ಯಕಶಿಪು ನೋಡ್ತಾನೋ, ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಕುಡ್ದು ಅಂತ ಕೇಳ್ತಾನೇನೋ ಅಂತ ಹೆದರಿಕೆ. ಕಾಲಿಂಗ್ ಬೆಲ್ಲಾದರೂ ಸಾಕು, ಹಿರಣ್ಯಕಶಿಪುನೇ ಬಂದ ಅಂತ ಭಯ. ಯಾರ್ದಾದ್ರೂ ನೆರಳು ಕಂಡ್ರೂ ಸಾಕು, ಹಿರಣ್ಯಕಶಿಪು ಅನ್ನೋ ಭಯ. ಇಂಥ ಭಯ ಇತ್ತು ಇಡೀ ಜಗತ್ತಿನಲ್ಲಿ. ಮನೆಯಲ್ಲಿ ಹಾವು ಸೇರಿದಂತೆ ಆಗಿತ್ತು ಅಂತಾನೆ. ಮನೆಯಲ್ಲಿ ಹಾವು ಸೇರಿಬಿಟ್ರೆ ಎಂಥ ವಾತಾವರಣ. ಮನೆಯಲ್ಲಿ ಯಾರಾದರೂ ಇರ್ತಾರಾ? ಒಂದು ಚೇಳು ಹಾವು ಮನೆಯಲ್ಲಿ ಇದೆ ಅಂತಂದರೆ ಏನು ಭಯಗ್ರಸ್ತ ವಾತಾವರಣ. ಇಡೀ ಜಗತ್ತಿನಲ್ಲಿ ಹಾಗಾಗಿತ್ತು ಹಿರಣ್ಯಕಶಿಪು ಸೇರಿದ್ದರಿಂದ. ಅಂಥವನನ್ನು ಕೊಂದು ಇವತ್ತು ನೆಮ್ಮದಿಯ ಉಸಿರು ಬಿಡೋ ಹಾಗೆ ಮಾಡಿದ್ದಿ ಅಂತ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ಇದಾದ ಮೇಲೆ ಇದೆಲ್ಲ ನಾರದರು ಧರ್ಮರಾಜನಿಗೆ ಹೇಳಿದಂಥ ಚರಿತ್ರೆ. ರಾಜಸೂಯಾಗದ ಸಂದರ್ಭದಲ್ಲಿ ನಾರದರು ಧರ್ಮರಾಜನಿಗೆ ಹೇಳ್ತಾರೆ ಇದನ್ನು. ಆಮೇಲೆ ಧರ್ಮರಾಜ ನಾರದರ ಹತ್ರ ಭಾಗವತರು ಅಂದರೆ ಹೇಗಿರಬೇಕು, ಭಾಗವತ ಧರ್ಮದ ಬಗ್ಗೆ ಉಪದೇಶ ಮಾಡಿರಿ ಅಂತ ಕೇಳ್ತಾನೆ. ಆಗ 30 ಭಾಗವತ ಧರ್ಮಗಳನ್ನು ನಾರದರು ಹೇಳ್ತಾರೆ. ಬಹಳ ವಿಶಿಷ್ಟವಾದಂಥ ನಿರೂಪಣೆ ಅದು, 30 ಭಾಗವತ ಧರ್ಮಗಳು. ಅದಕ್ಕೆ ಮೇಲ್ನೋಟಕ್ಕೆ ಅರ್ಥ ಆಗೋದಿಲ್ಲ ಅದು ಏನು ಅಂತ. ಅಂಥ ಶಬ್ದಗಳಿಂದ ನಾರದರು ಹೇಳಿದ 30 ಭಾಗವತ ಧರ್ಮಗಳ ವಿವರಣೆ ಅಪೂರ್ವವಾದದ್ದು.